ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳು, ಯಾಗಾದಿ ಯಜ್ಞಗಳನ್ನು ನಾವು ಕಂಡಿದ್ದೇವೆ. ಪುರಾಣದಲ್ಲಿ ಅನೇಕ ಯಾಗ ಯಜ್ಞಗಳು ನಡೆಯುತ್ತಿತ್ತು. ಆ ಯಾಗ ಯಜ್ಞಗಳಲ್ಲಿ ಹವಿಸ್ಸನ್ನು ಅರ್ಪಿಸಿ ಅದರಲ್ಲಿ ಬಂದ ಫಲವನ್ನು ದೇವತೆಗಳಿಗೆ ಸಮರ್ಪಿಸ್ತಿದ್ರು. ಅದರಿಂದ ದೇವತೆಗಳು ಸಂತುಷ್ಟರಾಗಿ ಭೂಲೋಕದಲ್ಲಿರುವ ಸಕಲ ಜೀವರಾಶಿಗಳನ್ನು ಕೂಡ ಹರಸ್ತಿದ್ರು ಎನ್ನುವಂತಹ ಕಥೆಗಳಿವೆ. ಬಹುಶಃ ಇವತ್ತು ನಾವು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನಕ್ಕೆ ಬರಲು ಪ್ರಮುಖವಾದಂತಹ ಕಾರಣ ಎಂದರೆ ಇಲ್ಲಿ ನಡೆಯುವಂತಹ ಋಕ್ ಸಂಹಿತ ಯಾಗ ಅಂತ. ಬಹುಶಃ ಈ ಹೆಸರನ್ನು ತುಂಬ ಮಂದಿ ಕೇಳಿರ್ಲಿಕ್ಕಿಲ್ಲ. ನಾವು ಗಣಯಾಗ ಕೇಳಿದ್ದೇವೆ, ಚಂಡಿಕಾ ಯಾಗ ಕೇಳಿದ್ದೇವೆ, ವಿಶ್ವಶಾಂತಿ ಯಾಗ ಕೇಳಿದ್ದೇವೆ, ಬೇರೆ ಬೇರೆ ಯಾಗಗಳನ್ನು ನಾವು ಕೇಳಿದ್ದೇವೆ. ಆದರೆ ಈ ಋಕ್ ಸಂಹಿತ ಯಾಗ ಅಂದರೆ ಏನು, ಯಾಕಾಗಿ ಈ ದೇವಸ್ಥಾನದಲ್ಲಿ ಋಕ್ ಸಂಹಿತ ಯಾಗ ನಡೆಸ್ತಾರೆ, ಅದರ ಹಿನ್ನೆಲೆ ಏನು, ಅದರ ಚರಿತ್ರೆ ಏನು, ಮತ್ತು ಯಾವ ರೀತಿ ಋಕ್ ಸಂಹಿತ ಯಾಗವನ್ನು ನಡೆಸ್ತಾ ಇದ್ದಾರೆ, ಯಾವ ರೀತಿ ಇದರಲ್ಲಿ ಎಲ್ಲ ವರ್ಗಗಳ ಭಕ್ತಾದಿಗಳು ಪಾಲ್ಗೊಳ್ಬಹುದು ಎನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೇಳೋಣ. ಆಯ್ತಲ್ರಿ, ಈಗ ಇಲ್ಲಿ ಈ ದೇವಸ್ಥಾನದಲ್ಲಿ ಶ್ರೀಯುತ ನಮ್ಮ ಮಾಜಿ ಶಾಸಕರು ಹಾಗೂ ಇಲ್ಲಿನ ಆಡಳಿತ ಮುಕ್ತೇಸರಾದ ಕೆ ರಘುಪತಿ ಭಟ್ ರವರ ಒಂದು ಮಾರ್ಗದರ್ಶನ ಅಥವಾ ಒಂದು ನೇತೃತ್ವದಲ್ಲಿ ಒಂದು ಋಕ್ ಸಂಹಿತ ಯಾಗ ಅಂತ ನಡೀತಿದೆ. ಈ ನಾವು ಚಂಡಿಕಾ ಯಾಗ ಕೇಳಿದ್ದೇವೆ, ಮೂಕಾಂಬೆ ಅಂದರೆ ಜಗಜ್ಜನನಿಯನ್ನು ಒಂದು ಆಕರ್ಷಿಸಲು ಆಕೆಯ ಕೃಪೆಗೆ ಪಾತ್ರರಾಗಲು ಚಂಡಿಕಾ ಯಾಗ ಮಾಡ್ತೇವೆ, ಗಣಯಾಗ ಮಾಡ್ತಾರೆ, ಬೇರೆ ಬೇರೆ ಯಾಗಗಳನ್ನು ಮಾಡ್ತಾರೆ. ಇಲ್ಲಿ ಋಕ್ ಸಂಹಿತ ಯಾಗ ಅಂತ ನಾವು ಒಂದು ವಿರಳವಾಗಿ ಕೇಳುವಂತಹ ಆ ಪದ, ವೇದಗಳಲ್ಲಿ ಋಗ್ವೇದಗಳಲ್ಲಿ ಪ್ರಸಿದ್ಧವಾದಂತಹ ಋಕ್ ಸಂಹಿತೆ ಅಂತ ನಾವು ಕೇಳಿದ್ದೇವೆ. ಯಾವ ರೀತಿ ಋಕ್ ಸಂಹಿತ ಅಂದರೆ ಏನು, ಯಾಕಾಗಿ ಋಕ್ ಸಂಹಿತ ಯಾಗ ಮಾಡ್ತೇವೆ, ಪುರಾಣದಲ್ಲಿ ಇದ್ದ ಕಥೆಗಳನ್ನು ಏನು ಹೇಳ್ತವೆ ಅಂತ. ಇದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ಹೀಗೆ 4 ವೇದಗಳುಂಟು. ಅದರಲ್ಲಿ ಋಗ್ವೇದ ಹೇಳುವಂಥದ್ದು ಸುರುವಿನ ವೇದ ಋಗ್ವೇದ. ಆ ಋಗ್ವೇದದಲ್ಲಿ 10,000ಕ್ಕೂ ಅಧಿಕ ಮಂತ್ರಗಳುಂಟು. ಮಂತ್ರ ಹೇಳಿದರೆ ಒಂದೊಂದು ಋಕ್ಕುಗಳಂತ ಹೇಳ್ತೇವೆ. ಆ ಮಂತ್ರಗಳಿಂದ ಆಹುತಿ ಕೊಡುವಂಥದ್ದು ಸರಿಸುಮಾರು 10,000ಕ್ಕೂ ಅಧಿಕವಾದಂಥ ಆಹುತಿ. ಋಗ್ವೇದದ 8 ಅಷ್ಟಕ ಬರ್ತದೆ. 8 ಅಷ್ಟಕಗಳು, ಒಂದೊಂದು ದಿನ ಒಂದೊಂದು ಅಷ್ಟಕ ಅಂತ ಹೇಳ್ತಾರೆ. ಸರಿಸುಮಾರು 4.5 ಗಂಟೆ ಅವರಿಗೆ ವೈದಿಕರಿಗೆ ಅಷ್ಟು ಕಾಲ ಬೇಕು ಹೋಮ ಮಾಡಲಿಕ್ಕೆ. ಹಾಗೆ ಅಂತಹ ಹೋಮವನ್ನು ಇಡೀ ಋಗ್ವೇದಕ್ಕೆ, ಆ ಋಗ್ವೇದವನ್ನೇ ಅಲ್ಲಿ ಇರುವಂತಹ ಮಂತ್ರಗಳಿಗೆ ಆಹುತಿ ಕೊಡುವಂಥದ್ದು. ಕೇವಲ ತುಪ್ಪದಿಂದ ಆಹುತಿ ಕೊಟ್ಟು ಆ ಪ್ರಸಾದವನ್ನು ದೇವರ ಬಿಂಬಕ್ಕೆ ಕಡೆಯ ದಿನ ಒಂದು ಕಲಶ ಇಡ್ತೇವೆ. ಆ ಕಲಶ 8 ದಿನವೂ ಅಲ್ಲಿ ಕಲಶ ಆರಾಧನೆಯನ್ನು ಮಾಡಿ ಆ ಕಲಶಕ್ಕೆ ಆ 10,000ಕ್ಕೂ ಅಧಿಕವಾದಂತಹ ಮಂತ್ರಗಳನ್ನು ನಾವು ಮಂತ್ರವನ್ನು ಅದಕ್ಕೆ ಅಭಿಮಂತ್ರಣೆ ಮಾಡಿ ಅದನ್ನು 8ನೇ ದಿನ ದೇವರಿಗೆ ಅಭಿಷೇಕ ಮಾಡ್ತೇವೆ. ಅದರಿಂದಾಗಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಇದು ಮಾಡುವಂಥದ್ದು ಯಾರದ್ದು ಒಬ್ಬರ ವ್ಯಕ್ತಿಗತವಾದಂತಹ ಉದ್ದೇಶಕ್ಕಲ್ಲ. ಲೋಕ ಸಮಸ್ತಾಃ ಸುಖಿನೋ ಭವಂತು ಸರ್ವೇ ಜನಾಃ ಸನ್ಮಂಗಳಾನಿ ಭವಂತು ಹೇಳುವಂತಹ ದೃಷ್ಟಿಯಿಂದ ಲೋಕ ಕಲ್ಯಾಣಾರ್ಥವಾಗಿ, ಹಾಗೆ ದೇವರ ಸಾನ್ನಿಧ್ಯ ವೃದ್ಧಿಗೋಸ್ಕರವಾಗಿ ಮಾಡತಕ್ಕಂತಹದ್ದು. ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಹೇಳುವಂಥದ್ದು ಉದ್ದೇಶ ನಮ್ಮದು. ಹೇಳಿದರೆ ಯಾವುದೇ ಜಾತಿ ಮತ ಧರ್ಮ ಅಂತ ಇಲ್ಲದೆ ಎಲ್ಲರೂ ನಾವು ದೇವರ ಭಕ್ತರು ಹೇಳುವಂತಹ ದೃಷ್ಟಿಯಿಂದ. ಹಾಗೆ ಋಗ್ವೇದ ನೀವು ಹೇಳಿದ್ರಿ, ಚಂಡಿಕಾ ಯಾಗ, ಗಣಯಾಗ ಎಲ್ಲ ಕೇಳಿದ್ದೇವೆ. ಈ ಯಾಗ ಕೇಳಲಿಲ್ಲ. ಇಂಥದ್ದು ಯಾಗಗಳನ್ನು ನಾವು ಈ ಸಪೋರ್ಟ್ ಮಾಡುವ ಮುಖಾಂತರವಾಗಿ ಹೇಳಿದರೆ ಅದಕ್ಕೆ ಉತ್ತೇಜನ ಕೊಡುವ ಮುಖಾಂತರವಾಗಿ ಆ ಸನಾತನ ಧರ್ಮ ಪದ್ಧತಿ ಏನುಂಟು ಅದನ್ನು ಉಳಿಸಬೇಕು ಹೇಳುವಂಥ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಆ ಋಕ್ ಸಂಹಿತಾ ಯಾಗವನ್ನು 3ನೇ ತಾರೀಕಿನಿಂದ ಹಿಡಿದು 11ನೇ ತಾರೀಕಿನವರೆಗೆ ನಡೆಸಲಿಕ್ಕಿದ್ದೇವೆ. ಸರ್, ಈಗ 5 ಲಕ್ಷ ಸುತ್ತು ಪ್ರದಕ್ಷಿಣೆ ಅಂತ ನಾವು ಆ ಕಲ್ಪನೆಯನ್ನು ಇಟ್ಕೊಂಡು, ಸಂಕಲ್ಪವನ್ನು ಇಟ್ಟುಕೊಂಡು ಋಕ್ ಸಂಹಿತ ಯಾಗ ಮಾಡ್ತಿದ್ದೇವೆ. 5 ಲಕ್ಷ ಸುತ್ತು ಅಂದರೆ ಬಹುಶಃ ಈಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ 1 ಸುತ್ತು ಅಥವಾ 3 ಸುತ್ತು ಅಷ್ಟೇ ಹೆಚ್ಚಾಗಿ ಸುತ್ತು ಬರೋದು ಕಡಿಮೆ ಆಗಿದೆ. ಒಂದು 12 ಸುತ್ತು, 24 ಸುತ್ತು, 48 ಸುತ್ತು, ಇಂಥದ್ದೆಲ್ಲ ಸುತ್ತುಗಳು ದೇವರಿಗೆ ಪ್ರಿಯವಾದದ್ದು ಮತ್ತು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂತಹ ಒಂದು ಸುತ್ತುಗಳು ಅನ್ನೋದಿದೆ. 5 ಲಕ್ಷ ಸುತ್ತು ಪರಿಕಲ್ಪನೆ ಯಾವ ರೀತಿ ಮಾಡ್ಬೋದು, ಇದನ್ನು ಯಾವ ರೀತಿ ನಾವು ಯಶಸ್ವಿ ಆಗ್ಬೋದು ಅಂತ? ಖಂಡಿತ ಯಶಸ್ವಿ ಆಗ್ತದೆ. ಯಾಕೆ ಹೇಳಿದರೆ 4 ವರ್ಷದ ಹಿಂದೆ ಅಧಿಕ ಮಾಸದಲ್ಲಿ, ಪುರುಷೋತ್ತಮ ಅಧಿಕ ಮಾಸದಲ್ಲಿ ಹೀಗೆ ನಮ್ದೊಂದು ಸಂಕಲ್ಪ ಇತ್ತು, 1 ಲಕ್ಷ ಪ್ರದಕ್ಷಿಣೆ ಅಂತ ಹೇಳಿ. ಅದು 1 ಲಕ್ಷ ಹೋಗಿ 2-2.5 ಲಕ್ಷ ಪ್ರದಕ್ಷಿಣೆ ಆಗಿರ್ತದೆ. ಯಾಕೆ ಹೇಳಿದರೆ ನಾವು ರಿಜಿಸ್ಟರ್ ಮಾಡುವಾಗ ನಂದು 100 ಸುತ್ತು, ನಂದು 200 ಸುತ್ತು ಅಂತ ಹೇಳಿ ಬರೀತಾರಲ್ಲ ಭಕ್ತಾದಿಗಳು. ಹಾಗೆ ಈ ಸರ್ತಿ ಒಂದು ಸಂಕಲ್ಪ ಇಟ್ಟಿದ್ದೇವೆ 5 ಲಕ್ಷ ಅಂತೇಳಿ. 5 ಲಕ್ಷಕ್ಕೂ ಮಿಗಿಲಾಗಿ ಆ 1 ಲಕ್ಷ ಪ್ರದಕ್ಷಿಣೆ ಆಗ್ತದೆ ಹೇಳುವಂಥದ್ದು ನಮಗೆ ಒಂದು ವಿಶ್ವಾಸ ಉಂಟು. ಹೇಳಿದರೆ ಸಪರಿವಾರ ಸಹಿತವಾಗಿ ವೆಂಕಟರಮಣ ಹೇಳಿ, ಪರಿವಾರ ದೇವರಂತಹ ಗಣಪತಿ, ಈಶ್ವರ, ಮುಖ್ಯ ಪ್ರಾಣ, ಹಾಗೆ ವೆಂಕಟರಮಣ ಸ್ವಾಮಿ, ಹಾಗೆ ಹೊರಗಿನಿಂದ ಯಜ್ಞ ಆಗ್ತಾ ಇರ್ತದೆ. ಅದೆಲ್ಲ ಸುತ್ತ ಬರೋದು ಹೇಳಿ ದೊಡ್ಡ ಪ್ರದಕ್ಷಿಣೆ ಆಗ್ತದೆ. ಆ ಪ್ರದಕ್ಷಿಣೆ ನಮಸ್ಕಾರದಿಂದಾಗಿ ಆ ದೇವರು ತೃಪ್ತನಾಗ್ತಾನೆ ಹೇಳುವಂಥದ್ದು ಶಾಸ್ತ್ರ ಉಲ್ಲೇಖ ಹೊಂದಿದೆ. ಯಾಕೆ ಹೇಳಿದರೆ ಜನ್ಮ ಜನ್ಮಾಂತರ, ಈ ಜನ್ಮದಲ್ಲಾಗಲಿ
ಹಿಂದಿನ ಜನ್ಮಾಂತರದ ಪಾಪಕರ್ಮಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಪ್ರದಕ್ಷಿಣೆ ನಮಸ್ಕಾರದಿಂದ ಅಂತ ಹೇಳುವಂಥದ್ದು ಶಾಸ್ತ್ರ ವಚನ. ಆ ಪ್ರಕಾರವಾಗಿ ಶಾಸ್ತ್ರದ ಮೇಲೆ ಎಲ್ಲರೂ ಭಕ್ತಾದಿಗಳು ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರದಕ್ಷಿಣೆಯನ್ನು ಗೈಬೇಕು ಹೇಳುವಂಥದ್ದು ನಮ್ಮ ಉದ್ದೇಶ. ಈ ಪ್ರದಕ್ಷಿಣೆ ಅನ್ನೋದು ಹಿಂದೂ ಧರ್ಮದಲ್ಲಿ ಪ್ರದಕ್ಷಿಣೆಗೆ ಒಂದು ದೊಡ್ಡ ಮಹತ್ವ ಇದೆ. ಆ ಪ್ರದಕ್ಷಿಣೆಗೆ ಏನಾದರೂ ವಿಶೇಷವಾದಂತಹ ಅರ್ಥ ಇದೆಯಾ? ಲಕ್ಷಣ ಉಂಟು. ಪ್ರದಕ್ಷಿಣೆ ಹೇಳಿದ್ರು ತುಂಬಾ ವೇಗವಾಗಿ ಹೋಗುದಲ್ಲ. 9 ತಿಂಗಳ ಇವತ್ತೋ ನಾಳೆ ಹೆರ್ತಾಳೆ ಹೇಳುವಂತಹ ಗರ್ಭಿಣಿ ಹೇಗೆ ನಡೀತಾಳೆ ಹಾಗೆ ಆ ಪ್ರದಕ್ಷಿಣೆ ಮಾಡಬೇಕು. ಅದರಲ್ಲೂ ನಾವು ಇಲ್ಲಿ ಹೇಳಿದ್ದೇವೆ ರಾಮ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂತಹ ರಾಮ ಮಂತ್ರವನ್ನು ಪಠಿಸಿಕೊಂಡು ಎಲ್ಲ ಭಕ್ತಾದಿಗಳು ಪ್ರದಕ್ಷಿಣೆ ಬರಬೇಕು ಹೇಳುವಂಥದ್ದು. ಅಂದರೆ ಒಟ್ಟು 5 ಲಕ್ಷದ ಪ್ರದಕ್ಷಿಣೆದ ಪರಿಕಲ್ಪನೆ ಏನಂದ್ರೆ, ಪ್ರತಿಯೊಬ್ಬರು ಒಟ್ಟು ಎಷ್ಟು ಪ್ರದಕ್ಷಿಣೆ ಮಾಡ್ತಾರೋ ಇಷ್ಟು ಭಕ್ತರು ಇಲ್ಲಿ ಸೇರ್ತಾರೆ, ಒಟ್ಟು ಪ್ರದಕ್ಷಿಣೆ 5 ಲಕ್ಷ ಪ್ರದಕ್ಷಿಣೆ ಆಗಬೇಕು ಎನ್ನುವಂತ ಹೇಳುವಂಥದ್ದು ನಮ್ಮದೊಂದು ಸಂಕಲ್ಪ. ಅದಕ್ಕಿಂತ ಅಧಿಕ ಆಗ್ತದೆ ಹೇಳುವಂಥದ್ದು ವಿಶ್ವಾಸ ನಮ್ಮ ಪಾಲಿಗುಂಟು. ಸ್ನೇಹಿತರೆ, ಒಟ್ಟು ಈ ಋಕ್ಸಂಹಿತ ಯಾಗದ ಉದ್ದೇಶ ಏನಂದ್ರೆ, ಒಂದು ವೇದಗಳ ಮಹತ್ವವನ್ನು ಮತ್ತೊಮ್ಮೆ ಸಾರುವುದು ಮತ್ತು ಕಳೆದು ಹೋದಂತಹ ಇಂತಹ ಯಾಗಗಳನ್ನು ಜನರಿಗೆ ಪರಿಚಯಿಸುವುದು, ಅದರ ಜೊತೆಗೆ ಲೋಕ ಕಲ್ಯಾಣ. ಬಹುಶಃ ಹಿಂದೂ ಧರ್ಮದಲ್ಲಿ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಯಾವುದೇ ಪೂಜೆ ಆಗುವಾಗ ಪುರೋಹಿತರು ಕೊನೆಗೆ ಹೇಳುವಂತಹ ಒಂದು ಏನಂದ್ರೆ, ಲೋಕ ಸಮಸ್ತ ಸುಖಿನೋ ಭವಂತೋ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಲೋಕದಲ್ಲಿರುವ ಎಲ್ಲ ಸಕಲ ಜೀವರಾಶಿಗಳು ಕೂಡ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತೇವೆ. ಎಲ್ಲ ಜೀವರಾಶಿಗಳು ಕೂಡ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎನ್ನುವಂತಹ ಒಂದು ಸಂಕಲ್ಪವನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಅಂದರೆ ವೇದಗಳಲ್ಲಿ ಪ್ರಥಮವಾದಂತಹ ವೇದ ಋಗ್ವೇದ. ಆ ಋಗ್ವೇದಗಳಲ್ಲಿ 10,000ಕ್ಕೂ ಅಧಿಕವಾದಂತಹ ಶ್ಲೋಕಗಳಿವೆ. ಆ ಶ್ಲೋಕಗಳನ್ನು ಪಠಿಸಿ ಯಾವುದೇ ಜಾತಿ ಧರ್ಮಗಳು ಇಲ್ಲಿ ನಾನು ಪ್ರಧಾನವಾಗಿ ಉಲ್ಲೇಖ ಮಾಡೋದೇನೆಂದರೆ, ಋಕ್ಸಂಹಿತ ಯಾಗ ಕೇವಲ ಬ್ರಾಹ್ಮಣರು ಮಾಡುತ್ತಿದ್ದಂತಹ ಯಾಗ. ಅದರಲ್ಲಿ ಬೇರೆ ವರ್ಗದ ಜನರು ಭಾಗವಹಿಸುವಂತಿರಲಿಲ್ಲ. ಅಂದರೆ ಕಟ್ಟಪ್ಪಣೆ ಅಂತಲ್ಲ, ಆದರೆ ಬ್ರಾಹ್ಮಣರು ಮಾತ್ರ ತಮ್ಮ ವ್ಯಾಪ್ತಿಯೊಳಗೆ ಮಾಡ್ತಾಯಿದ್ರು ಆ ಯಾಗವನ್ನು, ಯಾಕಂದರೆ ಅವರಿಗೆ ಮಾತ್ರ ಆ ವಿದ್ಯೆ ಗೊತ್ತಿತ್ತು. ಆದರೆ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ವಿಭಿನ್ನವಾದ ಆಚರಣೆಗಳನ್ನು ಮಾಡ್ತಿದ್ದಾರೆ. ಅದೇನೆಂದರೆ, ಬ್ರಾಹ್ಮಣರು ಮಾಡುವಂತಹ ಪೂಜಾ ಯಜ್ಞಾದಿ ಪೂಜಾ ಕೈಂಕರ್ಯಗಳಲ್ಲಿ ಎಲ್ಲ ವರ್ಗದ ಜನರು, ಅದರಲ್ಲಿ ಬಡವ ಬಲ್ಲಿದ ಶ್ರೀಮಂತ ಯಾವುದೂ ಇಲ್ಲದೆ ಎಲ್ಲ ಜಾತಿ ಎಲ್ಲ ಧರ್ಮ ಮತ್ತು ಎಲ್ಲ ಧರ್ಮೀಯರು ಎಲ್ಲ ವರ್ಗದ ಜನರು ಸೇರಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಶ್ರೀಹರಿಯ ಕೃಪೆಗೆ ಪಾತ್ರರಾಗಬೇಕು ಎನ್ನುವಂತಹ ದೃಷ್ಟಿಕೋನದಿಂದ ಇಲ್ಲಿ ಬ್ರಾಹ್ಮಣರು ಯಜ್ಞಗಳನ್ನು ಮಾಡುವಾಗ ಅದರ ಸಂಕಲ್ಪವನ್ನು ಇಟ್ಟುಕೊಂಡು ಒಂದು ವಸ್ತುಗಳನ್ನು ಕೊಡ್ತಾರೆ, ದೇವರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಕೊಡ್ತಾರೆ. ಆ ವಸ್ತುಗಳನ್ನು ನಾವು ಪ್ರದಕ್ಷಿಣೆ ಮಾಡಿ, ನಮಗೆ ಇಷ್ಟು ಸುತ್ತು ನಾವು ಪ್ರದಕ್ಷಿಣೆ ಮಾಡ್ಬೋದು, ಇಷ್ಟು ನಮಗೆ ಸಾಮರ್ಥ್ಯ ಇದೆ, 50 ಸುತ್ತು 100 ಸುತ್ತು ಎಷ್ಟು ಸುತ್ತು ಬೇಕಾದರೂ ಮಾಡ್ಬೋದು. ಇಷ್ಟು ಸುತ್ತುಗಳನ್ನು ನಾವು ಪ್ರದಕ್ಷಿಣೆ ಮಾಡಿ ಫಲಪುಷ್ಪಗಳನ್ನು ಆ ಪುರೋಹಿತರಿಗೆ ಕೊಟ್ಟು ಆರ್ಘ್ಯವನ್ನು ಸಮರ್ಪಿಸಬಹುದು. ಆ ಮೂಲಕ ತಮ್ಮದೂ ಕೂಡ ದೇವರಿಗೆ ಸಮರ್ಪಣೆಯಾಗುವಂತಹ ಒಂದು ಆರ್ಘ್ಯವನ್ನು ಸಮರ್ಪಿಸಿ ತಾವು ಕೂಡ ಭಗವಂತನ ಕೃಪೆಗೆ ಶ್ರೀಹರಿಯ ಕೃಪೆಗೆ ಪಾತ್ರರಾಗಬಹುದು ಎನ್ನುವಂಥ ಒಂದು ವ್ಯವಸ್ಥೆಯನ್ನು, ಎಲ್ಲೂ ಇಲ್ಲದ ವ್ಯವಸ್ಥೆಯನ್ನು ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಂಡು ವೆಂಕಟರಮಣ ಮತ್ತು ಮುಖ್ಯಪ್ರಾಣ ದೇವರ ಕೃಪೆಗೆ ಪಾತ್ರರಾಗಬಹುದು ಎನ್ನುವಂತಹ ಆಹ್ವಾನ ಮತ್ತು ಒಂದು ಮಾಹಿತಿಯನ್ನು